ನಮಸ್ತೆ ಕರ್ನಾಟಕ. ಸೊ ಮ್ಯಾಟರ್ ಏನಂದ್ರೆ, ನಮ್ಮ ಗಿಲ್ಲಿ ಕಾವ್ಯ ಮದುವೆ ಬಗ್ಗೆ ತುಂಬಾ ಅಭಿಮಾನಿಗಳು ಮಾತಾಡ್ತಾನೆ ಇದ್ದಾರೆ. ಸೊ ಆ ಒಂದು ಮ್ಯಾಟರ್ ಬಗ್ಗೆ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆ ಒಂದು ಸಬ್ಸ್ಕ್ರೈಬರ್ ಇಂದ ಪಾಪ ನಮ್ಮಂತ ಬಡವರ ಮಕ್ಕಳು ಬೆಳಿತಾರೆ. ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮ್ಯಾಟರ್ ಏನಂದ್ರೆ, ತುಂಬಾನೇ ಗಿಲ್ಲಿ ಮತ್ತೆ ಕಾವ್ಯ ಅವರ ಮದುವೆ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ಸೊ ರಿಯಲ್ ಲೈಫ್ ಅಲ್ಲಿ ಅವರು ನಿಜವಾಗ್ಲೂ ಮದುವೆ ಆಗ್ತಾರಾ ಅನ್ನೋದು ಇವಾಗ ಅಭಿಮಾನಿಗಳಿಗೆ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಗುರು. ಅಲ್ಲ ಗುರು, ಅವ್ರು ರಿಯಲ್ ಲೈಫ್ ಅಲ್ಲಿ ಮದುವೆ ಆಗ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಅಭಿಮಾನಿಗಳಿಂದ ಅಂತೂ ಮದುವೆ ಮಾಡಿಸ್ಬಿಟ್ಟವ್ರೆ. ಇನ್ಸ್ಟಾಗ್ರಾಮ್ ಅಲ್ಲಂತೂ ಯಾರ್ದೋ ಮಗು ತಗೊಂಡ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಗಿಲ್ಲಿ ಕಾವ್ಯದು ಮಗು ಮತ್ತೆ ಮದ್ವೆ ಆಗಿರೋ ಎಡಿಟ್ ಏನು ಬಾಬಾ. ಇನ್ಸ್ಟಾಗ್ರಾಮ್ ಅಲ್ಲಿ ಎಂತ ಪ್ರತಿಭೆಗಳು ಬರ್ತಾವಂದ್ರೆ ನೋಡಕ್ಕೆ ಆಗಲ್ಲ. ಸೊ ಹಂಗಂಗೆಲ್ಲ ಎಡಿಟ್ ಮಾಡ್ಬಿಟ್ಟು ಬಿಡ್ತಾರೆ ಗುರು. ಹಾಗೆ ನೆನ್ನೆ ಪಾಪ ಹಂಪಿ ಉತ್ಸವಕ್ಕೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಒಂದೇ ಕಾರಲ್ಲಿ ಹೋಗಿದ್ರು. ಅಲ್ಲ, ಮೀಡಿಯಾದವರು ಅದನ್ನ ಹೋಗಿ ಪಾಪ ಕಾವ್ಯದವ್ರಿಗೆ ಕೇಳಿದ್ದಾರೆ, ಏನ್ ಮೇಡಮ್ ಲಾಂಗ್ ಡ್ರೈವ್ಗೆಲ್ಲ ಹೋಗಿದ್ದೀರಾ ಹಾಗೆ ಹೀಗೆ ಅಂತ. ಪಾಪ ಕಾವ್ಯ ಅವರಿಗೆ ಸಾಕಾಗ್ಬಿಟ್ಟು, ಯಾಕೆ ಹೋಗ್ಬಾರ್ದಾ ಅಂತ ಕಾವ್ಯ ಅವರು ಸಾಕಾಗ್ಬಿಟ್ಟು ಮೀಡಿಯಾದವ್ರ ಮುಂದೆ ಈ ಒಂದು ಆನ್ಸರ್ನ ಹೇಳಿದ್ದಾರೆ. ಸೊ ರಿಯಲ್ ಲೈಫಲ್ಲಿ ನಿಜವಾಗ್ಲೂ ಮದುವೆ ಆಗ್ತಾರೋ ಬಿಡ್ತಾರೋ ಅನ್ನೋದು ಸೆಕೆಂಡ್ರಿ, ಬಟ್ ಅಭಿಮಾನಿಗಳ ಒಂದು ಲೈಫಲ್ಲಿ ಇದೆ ಅಲ್ಲ, ಗಿಲ್ಲಿ ಕಾವ್ಯನ ನಿಜವಾಗ್ಲೂ ಮದುವೆ ಮಾಡಿಸ್ಬಿಟ್ಟಿದ್ದಾರೆ ಗುರು. ನಿಜ ಹೇಳ್ಬೇಕಂದ್ರೆ ಅಭಿಮಾನಿಗಳು, ಅದು ಹೋಗ್ಲಿ ಆಂಕರ್ಸ್ಗಳು ಬಿಡ್ತಾ ಇಲ್ಲ ಪಾಪ ನಮ್ಮ ಗಿಲ್ಲಿ ಕಾವ್ಯಗೆ. ಮೊನ್ನೆ ದೊಡ್ಡ ಮನೆ ಹಬ್ಬ ನೋಡಿದ್ರಲ್ಲ, ಆಕ್ಚುಲಿ ಅದ್ರಲ್ಲಿ ನೀನನ್ನ ಏನ್ ಮಾಡ್ತಿದ್ಯಾ ಅಂತ ಲವ್ ಮಾಡ್ತಿದ್ಯಾ ಅದೆಲ್ಲ ಸೀನ್ ಇತ್ತಲ್ಲ, ಆಕ್ಚುಲಿ ಅದು ಎಡಿಟ್ ಮಾಡಿರೋದು ಗುರು. ಅಯ್ಯೋ, ನಾನೇನೇನೋ ಅನ್ಕೊಂಡು ವಿಡಿಯೋ ಮಾಡಿದ್ದೆ ರಿಯಲ್ ಆಗಿ ಯಾವ ತರ ಇದೆ ಅಂತ. ಅದು ಆಕ್ಚುಲಿ ಬೇರೆದಕ್ಕೆ ಹೋಗಿ ಎಡಿಟ್ ಮಾಡಿರೋದು. ಸೊ ದೊಡ್ಡ ಮನೆ ಶೋದು ಎಲ್ಲ ಸ್ಕ್ರಿಪ್ಟೆಡ್ ಇತ್ತಲ್ಲ, ಸೊ ಆ ಕಾರಣಕ್ಕಾಗಿ ಎಡಿಟ್ ಮಾಡಿರೋದು ಗುರು. ಸೊ ಯಾರೆಲ್ಲ ದೊಡ್ಡ ಮನೆ ಶೋ ನೋಡಿದ್ರಿ, ಸೊ ದಯವಿಟ್ಟು ಕಮೆಂಟ್ ಮಾಡಿ ಹೆಂಗ ಅನಿಸ್ತು. ಎಲ್ಲಾ ಬಿಗ್ ಬಾಸ್ ಸ್ಪರ್ಧಿಗಳು ಬಂದಿದ್ರು. ತುಂಬಾ ದಿನಗಳ ನಂತರ ಬಿಗ್ ಬಾಸ್ ಅಲ್ಲಿ ನೋಡಿದಂತ ಎಲ್ಲಾ ಸ್ಪರ್ಧಿಗಳನ್ನು ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ಗಿಲ್ಲಿ ಅವರು ಮತ್ತೆ ರೋಸ್ಟ್ ಮಾಡೋದು ಮಾತ್ರ ಬಿಟ್ಟಿಲ್ಲ ನಮ್ಮ ಗಿಲ್ಲಿ ಅವರು. ಸೊ ಅವ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಗಿಲ್ಲಿ ಫ್ಯಾನ್ಸ್. ಮುಂದಿನ ಜೀವನದಲ್ಲಿ ಎಲ್ಲಿ ನಮ್ಮ ಗಿಲ್ಲಿ ಕಾವ್ಯನ ನಮ್ಮ ಕರ್ನಾಟಕದ ಜನ ಎಲ್ಲಿ ಮದುವೆ ಮಾಡಿಸ್ಬಿಡ್ತಾರ ಅನ್ನೋದೇ ದೊಡ್ಡ ಭಯ ಆಗ್ಬಿಟ್ಟಿದೆ. ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದ್ರೆ, ಗಿಲ್ಲಿ ಕಾವ್ಯ ಸಖತ್ ಜೋಡಿ, ಗಿಲ್ಲಿ ಕಾವ್ಯನೇ ಮದುವೆ ಆಗ್ಬೇಕು, ಅಬ್ಬಬ್ಬ ಎಂತೆಂತ ಕಮೆಂಟ್ ಹಾಕ್ತಾರೆ ಗೊತ್ತಾ. ಒಂದ್ಸಲ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕಿದ್ದೀನಿ, ಅದ್ರಲ್ಲಿ ಹೋಗಿ ನೋಡಿ ಎಂತೆಂತ ಕಮೆಂಟ್ಗಳು ಮಾಡಿದ್ದಾರೆ ಅಂತ ಫ್ಯಾನ್ಸ್ಗಳು. ಸೊ ಈ ಒಂದು ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು, ಹಾಗೆ ಗಿಲ್ಲಿ ಕಾವ್ಯ ಒಂದು ಮದುವೆ ಬಗ್ಗೆ ನಿಮ್ಮ ವಿಚಾರವಾಗಿ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಧನ್ಯವಾದಗಳು.